ಸಂಭ್ರಮವನ್ನ ಕ್ಯಾಪ್ಚರ್ ಮಾಡುವಷ್ಟು ಟ್ಯಾಲೆಂಟ್ ನನಗಿಲ್ಲ, ಸತ್ಯ ಹೇಳ್ತೀನಿ ಸರ್. ಕಥೆನಲ್ಲಿ ಏನೋ ಬರಿತೀನಿ, ಪಾತ್ರಗಳು ಬರಿತೀನಿ, ಅದ್ರ ಹೆಂಗ್ ಮಾತಾಡ್ಬೇಕು, ಅದೇನ್ ಮಾಡ್ಬೇಕು ಅನ್ನೋದು ಮಾಡಿಸ್ತೀನಿ. ಆದ್ರೆ ಇಷ್ಟು ಸಂಭ್ರಮವನ್ನ ಒಟ್ಟಿಗೆ ಹಿಡಿದು ನನ್ನ ಮುಂದೆನೆ ಹಿಂಗ್ ತೋರಿಸಿದ್ರಲ್ಲ, ಆ ಪ್ರತಿಭೆ ಬಹಳ ದೊಡ್ಡದು ಸರ್. ಕಲಿಬೇಕು ನಾನು ನಿಮ್ಮ ಹತ್ರ. ಸಾಧ್ಯವಾದ್ರೆ ಖಂಡಿತ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಒಂದು ಎರಡನೇದು, ನಾನು ಈಗ ಯಾತ್ರೆ ಅಂತ ಹೊರಟಾಗ ಅಲ್ಲಿ RPಗಳು ಮತ್ತು ಥಿಯೇಟರ್ ಓನರ್ಸು ಅವರ ಮುಖದಲ್ಲಿ ಒಂದು ನಗು ನೋಡಿದೆ ಮತ್ತು ಒಂದು ಎಕ್ಸೈಟ್ಮೆಂಟ್ ನೋಡಿದೆ. ಮತ್ತು ಚಿತ್ರದುರ್ಗದಲ್ಲಿ ಬಸವೇಶ್ವರ ಚಿತ್ರಮಂದಿರದಲ್ಲಿ ಒಬ್ರು ಆಪರೇಟರ್ನ ನಾನು ಮಾತಾಡ್ಸಿ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಷ್ಟು ಉತ್ಸಾಹದಿಂದ ಮಾತಾಡ್ತಿದ್ರು ಅಂತಂದ್ರೆ, ಸರ್ ಪಾಪ ಅವ್ರಿಗೆ ಸಿನಿಮಾಗಳು ಬೇಕಾಗಿದೆ ಸರ್, ನಾವು ಮಾಡ್ತಿಲ್ಲ ಸರ್ ಅಷ್ಟೊಂದು ಅನ್ನೋದು ನನಗನ್ನಿಸ್ತು. ಯಾಕೆ ಅವರು ಸರ್ ಒಂದು 2 ಸಿನಿಮಾ ಮಾಡಿ ಸರ್, ವರ್ಷಕ್ಕೊಂದು 2 ಸಿನಿಮಾ ಮಾಡಿ ಸರ್ ಪ್ಲೀಸ್, ಹೇಗಾದ್ರೂ ನೋಡಿ ಸರ್, ಜನ ಇದ್ದಾರೆ ಸರ್, ನೋಡ್ತಾರೆ ಸರ್ ಅಂತ ಹೇಳ್ತಾರೆ. ನಮಗೆ ಭಯ ಸರ್, ಇವತ್ತು ಕಾಂಪಿಟೇಟಿವ್ ಆಗಿದ್ದೀವಿ. ಎಷ್ಟು 6 ತಿಂಗಳಿಗೆ ಒಂದು ಕತೆ ಬಂದು ಟಕ್ಕಂತ ಒಂದು ಸಿನಿಮಾ ಮುಗಿಸಿ ಬಂದ್ಬಿಡೋಷ್ಟಲ್ಲ. ಈ ಒಂದು ಕೈವಾ ಸಿನಿಮಾನ ನಾನು ಶುರು ಮಾಡಿ ಮುಗಿಸೋ ಅಷ್ಟರಲ್ಲಿ 2 ವರ್ಷ ಆಗಿದೆ. ಅದಕ್ಕೆ CG ಇರುತ್ತೆ, ಮ್ಯೂಸಿಕ್ ನಾನು ಕಾಂಪ್ರಮೈಸ್ ಆಗಕ್ಕೆ ಇಷ್ಟಪಡೋದಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೆ ಬರಬೇಕು ಅಂತ ಪಟ್ಟಿಡಿದು ಕೂತಿರ್ತಿದ್ವಿ. ಇದೆಲ್ಲ ಇವತ್ತಿನ ನಿರ್ದೇಶಕರ ಕಾಂಪಿಟೇಷನ್ಸ್ಗಳು. ಹಾಗಾಗಿ ಒಂಚೂರು ಡಿಲೇ ಆಗ್ತಾ ಇದೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ದೇಶಕರು, ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗಳಾಗಿ ಅದು ಹೆಚ್ಚಿನ ಸಂಖ್ಯೆಗಳಿಗೆ ಜನ ರೀಚ್ ಆಗುವಂತ ಕೆಲಸಗಳ ಆದಷ್ಟು ಒಳ್ಳೆಯದು. ಆ ಥರದೊಂದು ಬೇಡಿಕೆ ಇದೆ ಅಲ್ಲಿನ RPಗಳಿಂದ, ಅಲ್ಲಿನ ಜನರಿಂದ ಮತ್ತು ಥಿಯೇಟರ್ಗಳ ಓನರ್ಸ್ಗಳ ಕಡೆಯಿಂದ. ಇದೆಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಜೊತೆಗೆ ಕಂಟೆಂಟ್ ರೈಟರ್ ಆಗಿ ಈ ಸಕ್ಸಸ್ಸು ಏನು, ಆ ಅಂಶಗಳೆಲ್ಲ ಅವ್ರಿಗೆ ಹೇಳ್ತಾರೆ, ಅದು ನಡೆಯುತ್ತೆ, ಜನ ನೋಡ್ತಿದ್ದಾರೆ, ಸಂತೋಷ. ನನಗೆ ಸಕ್ಸಸ್ ಅಂತ ಅನ್ನೋದು ಬೇರೆ ಸರ್. ಹೇಗೆ ಅಂತಂದ್ರೆ, ಒಬ್ರು ಹೆಣ್ಮಗಳು ಫೋನ್ ಮಾಡಿ, ಸರ್ ನಮ್ಮನ್ನ ಪ್ರೊಟೆಕ್ಟ್ ಮಾಡಕ್ ಒಬ್ಬ ಕೈವಾ ಇರಲಿಲ್ಲ ಸರ್ ಅವತ್ತು ಅಂತ ಯಾರೋ ಹೇಳ್ತಾರೆ ಸರ್. ಅದು ನನಗೆ ಬಹಳ ತುಂಬಿ ಬರುತ್ತೆ. ನಾನು ಏನು ಮುಖ್ಯವಾಗಿ ಈ ಚಿತ್ರದಿಂದ ನಾನು ಹೇಳಕ್ ಕೊಟ್ಟಿದ್ದೇನು, ಹೆಣ್ಣನ್ನ, ನಮ್ಮನ್ನ ನಂಬಿದವ್ರನ್ನ ನಾನು ಆ ಟೆನಿ ಕಾಸ್ಟ್ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಒಂದು ಲೈನ್ ಏನಿದೆ, ಅದು ನನಗೆ ಈ VT ನೋಡಿದಾಗ ಒಂದನ್ಸಿತ್ತು. ಕೈವಾ ಈಕೆಯನ್ನ, ಸಲ್ಮಾನಳನ್ನ ಬರೀ ಸಿನಿಮಾದ ಒಳಗಡೆ ಅಲ್ಲ, ಅಷ್ಟು ಜನಗಳ ಮಧ್ಯದಲ್ಲಿ ಎಲ್ಲಾ ಕಡೆ ಇವನು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದ ರೀತಿ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು. ಹೀಗೆ ಇರ್ಲಪ್ಪ, ಈ ಕೈವಾ ಪಾತ್ರ ನಿನ್ನ ಒಳಗಡೆನೆ ಇರ್ಲಿ. ಎಷ್ಟೇ ಮುಂದೆ ಸಿನಿಮಾಗಳು ಮಾಡಿದ್ರು, ಎಷ್ಟೇ ಪಾತ್ರಗಳು ನಿನ್ನಲ್ಲಿ ಬಂದ್ರು ಕೂಡ ನಮ್ಮನ್ನ ನಂಬಿ ಬಂದಂತ ಹೆಣ್ಣು ಮಕ್ಕಳನ್ನ ನಾವು, ನಮ್ಮ ಸುತ್ತ ಇರೋ ಹೆಣ್ಣು ಮಕ್ಕಳನ್ನ ನಾವು ಯಾವತ್ತೂ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿ ಹಾಗೆ ಇರ್ಲಿ. ಸಂತೋಷ. ಆ ಸಿನಿಮಾ ನೋಡಿದ ಒಬ್ಬ ಪ್ರೇಕ್ಷಕನಿಗೆ ಇದು ದಾಟಿದ್ರೆ ಅದೇ ನಿಜವಾದ ಸಕ್ಸಸ್ ನನಗೆ. ಅದು ಫೋನ್ಗಳ ಮೂಲಕ ಬಂತು ಮತ್ತು ಹೆಣ್ಮಕ್ಳು ತುಂಬಾ ರೆಸ್ಪಾಂಡ್ ಮಾಡಿದ್ರು ನನಗೆ. ಇದೆಲ್ಲ ನನಗೆ ತುಂಬಿ ಬಂತು. ನಿಜ, ಇವತ್ತು ಏನೇನೋ ಕಾಂಪಿಟೇಷನ್ ಇದೆ. ಇವತ್ತಿನ ಸಕ್ಸಸ್ನ ಅದು ಹೇಗೆ ಅಳಿತಾರೋ ನನಗೂ ಗೊತ್ತಿಲ್ಲ. 2 ಸಿನಿಮಾ ದೊಡ್ಡದು ಬರ್ತಾ ಇದೆ ನಾಳೆ ನಾಡಿದ್ದಲ್ಲಿ. ಅದು ಒಂದು 3-4 ತಿಂಗಳಿಂದನೇ ಬುಕ್ ಆಗಿದ್ದೇವೆ ಅದರ ಥಿಯೇಟರ್ಗಳೆಲ್ಲ. ಅವ್ರ ಥಿಯೇಟರ್ನ ಬುಕ್ ಮಾಡಿದ ಸಂದರ್ಭದಲ್ಲಿ ನಾವು ಸಿನಿಮಾ ಡೇಟ್ ರಿಲೀಸ್ ಮಾಡೋದು ಡಿಸೈಡ್ ಮಾಡಿರಲಿಲ್ಲ. ಇದು ಏನೇನೋ ಇದೆ ಸರ್ ಇಲ್ಲಿ, ನನಗೆ ಗೊತ್ತಿಲ್ಲ. ಆದ್ರೆ ಜನ ಸಿನಿಮಾ ರೀಚ್ ಆಗ್ತಾ ಇದೆ, ಜನ ಫೋನ್ ಮಾಡ್ತಿದ್ದಾರೆ ನನಗೆ, ಅದು ನನಗೆ ಗೊತ್ತಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ನಾನು ಒಬ್ಬ ಬರೆದವನಾಗಿ ಮತ್ತು ಇದನ್ನು ನಿರ್ದೇಶನ ಮಾಡಿದವನಾಗಿ ನಾನು ಸಂತೋಷವಾಗಿದ್ದೀನಿ. ನಮ್ಮ ಜೊತೆ ನೀವು ಸದಾ ನಿಂತಿದ್ದೀರಿ ಮಾಧ್ಯಮ ಮಿತ್ರರು, ನಿಮ್ಗೆಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ನಮ್ಮ ಮಾತಾಡಿ. ಹೌದು ಇಲ್ಲ ಸರ್, ನನಗೆ ಹೇಳಿದ್ದೆ ಅದು. ಯಾವುದನ್ನು ಜಾಸ್ತಿ ಮಾಡಿದೆ, ಎಷ್ಟು ಬೇಕು ಅಷ್ಟೇ ಹೇಳ್ಬಿಟ್ಟು ಮುಗಿಸಿದ್ರಲ್ಲ, ಥ್ಯಾಂಕ್ಸ್ ಅಂತ ಹೇಳಿದ್ರು ಪ್ರೇಕ್ಷಕರು ಸರ್. ಅಂದ್ರೆ ತುಂಬಾ ಹೇಳ್ತೀನಿ ಸರ್. ಈಗ ವಿಮರ್ಶಕರಿಗಿಂತ ಪ್ರೇಕ್ಷಕ ಎಷ್ಟು ಹೇಳಿ ಸರ್, ಎಲ್ಲೂ ಬರೋದಿಲ್ಲ ಸರ್, ಸೂಪರ್ ಸರ್, ಏನದು ಅಲ್ಟಿ ಸಿನಿಮಾ ಇದೆ, ಒಂದಷ್ಟು ಖರಾಬ್ ಮೂವಿ, ಬೆಂಕಿ ಇದ್ರ ಒಂದೊಂದಷ್ಟು ಅವರ ನಾಡಿ ಮಿಡಿತ ಅದೇ ಸರ್. ಅದು ಮತ್ತೆ ನನಗೆ ಮನನ ಆಗಿದ್ದಿಷ್ಟೇ, ಸಿನಿಮಾ ಅನ್ನೋದು ಮುಖ್ಯವಾದ ಧರ್ಮ. ನಾವು ಏನ್ ಬೇಕಾದ್ರೆ ಹೇಳೋಣ ಸರ್, ಇದೊಂದು ಕಥೆ, ಇನ್ನೊಂದು ಯಾವ್ದೋ ಬೆಲ್ ಬಾಟಮ್, ಇನ್ನೊಂದು ಯಾವ್ದೋ ಬನಾರಸ್, ಮತ್ತೊಂದು ಯಾವ್ದೋ ಮಾಡ್ತಿರ್ತೀವಿ ಮುಂದಕ್ಕೆ. ಆದ್ರೆ ಬಹಳ ಮುಖ್ಯವಾದ ಧರ್ಮ. ಆ ಎಂಟೈರ್ ಪ್ರೇಕ್ಷಕರನ್ನ ನಾನು ನೋಡಿ, ನಾನು ಬೀದಿ ನಾಟಕದವನು, ಈಗಲೂ ನನಗೆ ಬೀದಿ ನಾಟಕದ ಅನುಭವವೇ ಆಯ್ತು. ಆ ಪ್ರೇಕ್ಷಕರನ್ನೆಲ್ಲ ನಾನು ಮೀಟ್ ಮಾಡಿದ್ದು, ಅವರು ನನಗೆ ಹೇಳಿದ್ದು ಒಂದೇ, ಎಲ್ಲೂ ಬೋರ್ ಆಗ್ಲಿಲ್ಲ. ಅದೇ ದೊಡ್ಡ ಧರ್ಮ ಅಂತ ಅನಿಸ್ತಾ ಇದೆ ಸರ್. ನಾವೇನಾದ್ರೂ ಕತೆ ಹೇಳೋಣ, ಕಾಮಿಡಿ ಮಾಡ್ತೀವೋ, ನಗಿಸ್ತೀವೋ, ಅಳಿಸ್ತೀವೋ, ಹಾಡು ಹೇಳಿಸ್ತೀವೋ, ಡಾನ್ಸ್ ಮಾಡಿಸ್ತೀವೋ, ಹುಡುಗರ ಕೈನಲ್ಲಿ ಗೊತ್ತಿಲ್ಲ. ಆದ್ರೆ ಎಲ್ಲೂ ಬೋರ್ ಆಗ್ತಿದ್ದಂಗೆ ನಾವು ನೋಡ್ಕೊಳ್ಬೇಕಾದದ್ದು ಬಹಳ ದೊಡ್ಡ ಸಿನಿಮಾ ಧರ್ಮ ಅನ್ನೋದು ಮತ್ತೆ ಮನನವಾಯಿತು ನನಗೆ. ಆದಷ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್, ಏನಂತಂದ್ರೆ ಎಲ್ಲಿ ಚೆನ್ನಾಗಿ ಆಗ್ತಾ ಇದೆ
ಸರ್ ಲಿಡೋದಲ್ಲಿ ತುಂಬಾ ಅದ್ಭುತವಾಗಿ ಹೋಗ್ತಿದೆ ಸರ್ ನಮ್ಮ ಸಿನಿಮಾ. ನಿನ್ನೆ ಅದನ್ನೆಲ್ಲ ಅವ್ರು ಮಾತಾಡ್ತಾರೆ ಸರ್, ಅದು ಅದ್ರ ಬಗ್ಗೆ ಅವರು ಕ್ಲಿಯರ್ ಆಗಿ ಕೊಡ್ತಾರೆ. ಬಟ್ ನನಗೆ ತುಂಬಿ ಬಂದದ್ದು ಮಾತಾಡ್ತೀನಿ ಸರ್. ಥಿಯೇಟರ್ ಸೆಟಪ್ ಅಂದರೆ ನಾವು ಆ್ಯಕ್ಚುಲಿ 250 ಸ್ಕ್ರೀನ್ ಫಸ್ಟ್ ಇದು ಮಾಡಿ ಸರ್, ಫಸ್ಟ್ ವೀಕು ಅನುಭವಿಸ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಅವ್ರು ಮಾತಾಡ್ಲಿಲ್ಲ, ಬಟ್ ಅಲ್ಲಿ ಕೂಗ್ತಾರೆ. ಆ ಹರ್ಷ, ಆ ಪ್ರತಿಯೊಂದು ಸೀನ್ಗೂ ನಾನು ಕೂತ್ಕೊಂಡು ನೋಡಿದೆ ಅವ್ರ ಜೊತೆನಲ್ಲಿ. ನಾನು ಹೀಗೆ ಮಾಡಿದ್ನ, ಓ ಇದಕ್ಕೆ ಈ ತರ ರೆಸ್ಪಾನ್ಸ್ ಬರ್ತಾ ಇದೆಯಲ್ಲ, ವಾವ್ ಅಂತ ಈ ನನಗೆ ಒಂದು ಅಬ್ಬಾ ಓಕೆ ಈ ಸೀನ್ ವರ್ಕ್ ಆಯ್ತು, ಈ ಸೀನ್ ವರ್ಕ್ ಆಯ್ತು, ಈ ಸೀನ್ ವರ್ಕ್ ಆಯ್ತು, ನೆಕ್ಸ್ಟ್ ಬರೆಯೋದಕ್ಕೆ ನಮ್ಗೆ ಏನೋ ಒಂದು ಬೇಕಲ್ಲ ಸರ್. ಆ ಶಿಳ್ಳೆ ಚಪ್ಪಾಳೆಗಳೇ ನಮ್ಗೆ ಸ್ಫೂರ್ತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.